ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಇದು ಹೆಚ್ಚಾಗಿ ಕ್ರಿಸ್ಮಸ್ಸು, ನ್ಯೂ ಇಯರಿಗೆ ಮಾಡ್ತಾರೆ. ಇದನ್ನು ಸಿಂಪಲಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗಿದ್ರೆ ಶುರು ಮಾಡೋಣ. ಇದನ್ನು ಮಾಡೋದಕ್ಕೆ 1 ಬೌಲು ಮೈದಾ ಹಿಟ್ಟು ತಗೊಂಡಿದ್ದೀನಿ. 3 ಸ್ಪೂನು ಚಿರೋಟಿ ರವೆ, ಸಣ್ಣ ರವೆ ಬರುತ್ತಲ್ಲ ಅದು, ದಪ್ಪ ರವೆ ಹಾಕ್ಕೊಳ್ಬಾರ್ದು. ಕೇಸರಿ ಭಾತೆಲ್ಲ ಮಾಡ್ತೀವಲ್ಲ ಆ ರವೆ ಇದು. ಅರ್ಧ ಬೌಲು ಪೌಡರ್ ಶುಗರು, ಇದು ಮನೆಯಲ್ಲೇ ಮಾಡ್ಕೊಳ್ಬೋದು. ಅರ್ಧ ಬೌಲ್ ಸಕ್ಕರೆನ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿಕೊಂಡ್ರೆ ಪೌಡರ್ ಶುಗರ್ ರೆಡಿ ಆಗುತ್ತೆ. ಒಂದು 4 ಸ್ಪೂನ್ ಆಗೋಷ್ಟು ತುಪ್ಪ ತಗೊಂಡಿದ್ದೀನಿ ನಾನು. ನೆಕ್ಸ್ಟು ಒಂದು ಬೌಲಿಗೆ 3 ಸ್ಪೂನ್ ಚಿರೋಟಿ ರವೆ ಹಾಕ್ಕೊಂಡು ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲಿ ರವೆನ ಚೆನ್ನಾಗಿ ಕಲಸಿ 5 ನಿಮಿಷ ಬಿಟ್ಬಿಡಬೇಕು. ರವೆ ಚೆನ್ನಾಗಿ ನೆನಿಬೇಕು ತುಪ್ಪದಲ್ಲಿ. ನೋಡಿ 5 ನಿಮಿಷ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ, ರವೆ ಚೆನ್ನಾಗಿ ನೆಂತ್ಕೊಂಡಿದೆ ತುಪ್ಪದಲ್ಲಿ. ಇದನ್ನು ಒಂದು ಸರಿ ಕಲಿಸ್ಕೊಳ್ಳೋಣಂತೆ. ಇವಾಗ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ 1 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಫಸ್ಟು. ನೋಡಿ, ನಾವು ಹಾಕಿರೋ ತುಪ್ಪ, ರವೆ, ಮೈದಾ ಹಿಟ್ಟು ಈ ಥರ ಮುಷ್ಟಿ ಕೊಟ್ಟಿದ್ರೆ ಉಂಡೆ ಆಗಬೇಕು. ಈ ಥರ ಬಂದರೆ ನಾವು ಹಾಕಿರೋ ತುಪ್ಪ, ರವೆ ಎಲ್ಲ ಕರೆಕ್ಟಾಗಿದೆ ಅಂತ. ಇವಾಗ ಇದಕ್ಕೆ ಪೌಡರ್ ಶುಗರ್ನ ಸೇರಿಸ್ಕೊಳ್ಬೇಕು. ಅಂದರೆ ಸಕ್ಕರೆ ಪುಡಿನ ಸೇರಿಸ್ಕೊಳ್ಬೇಕು. ಮನೆಯಲ್ಲೇ ಸಕ್ಕರೆ ಪುಡಿ ಮಾಡ್ಕೊಳ್ಬೋದು ನಾವು, ಜಾರಲ್ಲಿ ಸಕ್ಕರೆ ಹಾಕ್ಕೊಂಡು. ಸಕ್ಕರೆ ಪುಡಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ಇದನ್ನು, ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ರವೆ ಹಾಕಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ಅದು ಜಿಗಿ ಬರೋದು. ಇಲ್ಲಾಂದರೆ ನೀವು ಕಲ್ ಮಾಡಬೇಕಾದ್ರೆ ನಾವು ಟ್ವಿಸ್ಟ್ ಮಾಡ್ತೀವಿ, ಅವಾಗ ಹೊಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೊಳ್ಬೇಕು ಇದನ್ನು. ನೋಡಿ, ನಾನು ನಾದಿ ಇಟ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಇದನ್ನು ನೆನಿಬೇಕು ಅಂತ ಏನೂ ಇಲ್ಲ, ತಕ್ಷಣವೇ ಮಾಡ್ಬೋದು. ಇದನ್ನು ಒಂದು ಮಣೆ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ರೋಲ್ ಮಾಡ್ಕೊಂಡ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಫೋರ್ಕ್ ಇರುತ್ತಲ್ವ, ಅದು ತೊಗೊಂಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಈ ಥರ ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಪ್ರೆಸ್ ಮಾಡಿ ಈ ಥರ ರೋಲ್ ಮಾಡ್ಕೊಳ್ಬೇಕು ನಿಧಾನಕ್ಕೆ. ನೋಡಿ, ಚೆನ್ನಾಗಿ ರೋಲ್ ಆಗಿದೆ. ಹಿಂದ್ಗಡೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು. ಎಣ್ಣೆಲಿ ಹಾಕಿದಾಗ ಬಿಟ್ಕೋಬಾರ್ದು ಅಂದ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ. ನೋಡಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಮೇಲ್ಗಡೆ ಪ್ರೆಸ್ ಮಾಡಿಕೊಂಡು ನಿಧಾನಕ್ಕೆ ರೋಲ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ನಾನು ಎಲ್ಲದನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದೊಂದು ಹಾಕಿ ಹಾಕ್ಕೊಳ್ಳೋಣಂತೆ. ಇದು ಹೈ ಫ್ಲೇಮಲ್ಲಿ ಇಡಬಾರ್ದು, ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಇದು ದಪ್ಪ ಇರೋದ್ರಿಂದ ಒಳಗಡೆಲ್ಲ ನೀಟಾಗಿ ಬೇಯಬೇಕು ಅಂದರೆ ನಾವು ಲೋ ಫ್ಲೇಮಲ್ಲೇ ಇಡಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ತಿರುವು ಹಾಕ್ಕೊಳ್ಳೋಣಂತೆ. ಇದು ಕರಿದ ತಕ್ಷಣ ಸ್ವಲ್ಪ ಮೆತ್ತಗೆ ಅನ್ನಿಸ್ತಾ ಇರುತ್ತೆ. ಒಂದು 5 ನಿಮಿಷ ಬಿಟ್ಟ ಮೇಲೆ ಗರಿಯಾಗಿ ಬರುತ್ತೆ ಇದು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಇದನ್ನು ತೆಕ್ಕೊಂಬಿಡೋಣಂತೆ ಒಂದು ಪ್ಲೇಟಿಗೆ. ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಎಲ್ಲ ಆದಮೇಲೆ ಇದ್ರ ಮೇಲ್ಗಡೆ ಬೇಕಿದ್ರೆ ಸಕ್ಕರೆ ಪುಡಿನ ನೀವು ಹಾಕ್ಕೋಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ನಿಮಗೆ ಹೇಗೆ ಅನಿಸ್ತು ಈ ಸಿಂಪಲ್ ಕಲ್ ಸ್ವೀಟ್ ರೆಸಿಪಿ? ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.